ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಆರೋಗ್ಯಕರ ಮತ್ತು ರುಚಿಕರ ತುಂಬ ಸಿಂಪಲ್ಲಾಗಿ ಒಂದು ಬದನೆಕಾಯಿ ಎಣ್ಣೆಗಾಯಿ ಮನೆಯಲ್ಲಿ ಈಸಿಯಾಗಿ 5 to 10 ಮಿನಿಟ್ಸಲ್ಲಿ ಯಾವ ಥರ ಕುಕ್ಕರಲ್ಲಿ ಮಾಡೋದು ಅಂತ ಹೇಳ್ತೀನಿ. ಮತ್ತು ಯಾವುದೇ ಮಸಾಲ ಯೂಸ್ ಮಾಡೋದೇ ಇಲ್ಲ. ಮಸಾಲ ಯೂಸ್ ಮಾಡೋದೇ ತುಂಬ ಸಿಂಪಲ್ಲಾಗಿ ರುಚಿಕರವಾಗಿ ಆರೋಗ್ಯಕರವಾಗಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಮತ್ತು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಬನ್ನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀನಿ. ಮೊದಲಿಗೆ ನಾನು ಇಲ್ಲಿ ಬದನೆಕಾಯಿ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿರೋದು. ಇದು 250 ಗ್ರಾಮಷ್ಟು ಬದನೆಕಾಯಿ ಇದೆ. ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೋಬೇಕು ಎಣ್ಗಾಯಿ ಮಾಡಬೇಕಂದ್ರೆ. ಇದರಲ್ಲಿ 2 ಕಲರ್ ಬರುತ್ತೆ, ಒಂದು ಗ್ರೀನ್ ಬರುತ್ತೆ, ಒಂದು ಈ ಕಲರ್ ಬರುತ್ತೆ. ನಾನು ಪರ್ಪಲ್ ಕಲರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಇದು 250 ಗ್ರಾಮಷ್ಟು ತಂದು ಈ ಥರ ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿರೋದು. ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಈ ಥರ ಇಟ್ಕೊಳ್ಬೇಕು, ಯಾಕಂದರೆ ಬ್ಲ್ಯಾಕ್ ಆಗಲ್ಲ ಅಂತ. ಆಮೇಲೆ ಅರ್ಧ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ನೀರಲ್ಲಿ ಇಟ್ಟಿರೋದು. ಇಲ್ಲಿ ಒಂದು ದೊಡ್ಡ ಸೈಜಷ್ಟು ಆನಿಯನ್ ಬೇಕು. ದೊಡ್ಡ ಸೈಜಷ್ಟು ಆನಿಯನ್, ಒಂದು 15 ಬೆಳ್ಳುಳ್ಳಿ ಹೆಸಳು, ಒಂದೇ ಒಂದು ಹಸಿರು ಮೆಣಸಿನಕಾಯಿ. ಇದು ಆಪ್ಷನಲ್ಲು, ಬೇಕಿದ್ರೆ ತೊಗೋಬೋದು, ಇಲ್ಲಾಂದರೆ ಖಾರದ ಪುಡಿ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಅರ್ಧ ಬಟ್ಲಷ್ಟು ಶೇಂಗಾ ಹುರಿದು ತೊಗೊಂಡಿರೋದು, ಇದು ಪುಡಿ ಮಾಡಬೇಕು. ಮತ್ತು ಇಲ್ಲಿ ಗಾರ್ನಿಷಿಂಗ್ಗೆ ಕೋರಿಯಂಡರ್ ತೊಗೊಂಡಿರೋದು. ಸಾಸಿವೆ ಅರ್ಧ ಟೀ ಸ್ಪೂನ್ ಬೇಕು, ಮತ್ತು ಜೀರಿಗೆ ಅರ್ಧ ಟೀ ಸ್ಪೂನ್ ಬೇಕು. 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್. ಇಲ್ಲಿ 2 ರಿಂದ 3 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿರೋದು. ಮೊದಲಿಗೆ ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಕುಕ್ಕರ್ ಇಟ್ಕೊಳ್ಬೇಕು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಈಸಿ ವೇಯಲ್ಲಿ ನಾನು ಮಾಡ್ತಿರೋದು. ಇದು 5 to 10 ಮಿನಿಟ್ಸಲ್ಲಿ ಆಗುತ್ತೆ. ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಬೇಕು, ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಅದು ಫ್ರೈ ಆದಮೇಲೆ ಆನಿಯನ್ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಆನಿಯನ್ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿರು ಮೆಣಸಿನ್ಕಾಯಿ ಆಪ್ಷನಲ್ಲು. ನಾನು ಟೇಸ್ಟು ಚೆನ್ನಾಗಿರಲಿ ಅಂತ, ಚೆನ್ನಾಗಿ ಬರುತ್ತೆ ಅಂತ ಹಸಿರು ಮೆಣಸಿನ್ಕಾಯಿ ಒಂದೇ ತೊಗೊಂಡಿರೋದು. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಬದನೆಕಾಯಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಅದರಲ್ಲೇ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಬದನೆಕಾಯಿ ಇದೆ, ನಾನು ಯಾವ ಥರ ಪ್ರೊಸೀಜರ್ ಯೂಸ್ ಮಾಡಿದ್ದೀನಿ ಅದೇ ಥರ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಅದರಲ್ಲೇ ಬದನೆಕಾಯಿ ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಕುಟ್ಟು ಹಾಕೊಳ್ತಿರೋದು. ಬೆಳ್ಳುಳ್ಳಿ ಹಾಕೊಂಡೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇವಾಗ ಹಾಕ್ಕೊಂಡು ಇದರಲ್ಲಿ ಇವಾಗ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮೊದಲಿಗೆ ಹಾಕೊಳ್ಳೋದಿಲ್ಲ, ಇವಾಗ ಬದನೆಕಾಯಿ ಹಾಕಿದ ಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಇದು ಒಂದು ಟಿಪ್ಸು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇವಾಗ ಖಾರಕ್ಕೆ ಅನುಗುಣವಾಗಿ ನಾನು ಇಲ್ಲಿ 2.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೋತಿರೋದು. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಖಾರ ಹಾಕೊಳ್ತಿರೋದು. ಇದು 3 ಜನ ಆರಾಮಾಗಿ ಒಂದು ಹೊತ್ತಿಗೆ ಊಟ ಮಾಡ್ಬೋದು. ಇದು ಚೆನ್ನಾಗಿ ಫ್ರೈ ಆಗೋಷ್ಟರಲ್ಲಿ ಇವಾಗ ಶೇಂಗಾ ಮಿಕ್ಸಿ ಹಾಕೊಂಬರೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಇವಾಗ ಉಪ್ಪು ಹಾಕಿದ್ಮೇಲೆ ನೀರು ಹಾಕ್ಕೊಳ್ಬೇಕು. ನಮ್ಮ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕಲ್ಲ ನೋಡಿ ಆ ಥರ ಹಾಕ್ಕೊಳ್ಬೇಕು. ನಾನಿಲ್ಲಿ ರೈಸಿಗೆ ಮತ್ತು ಜೋಳದ ರೊಟ್ಟಿ ಜೊತೆ ತಿನ್ನೋದ್ರಿಂದ ನಾನು ಸ್ವಲ್ಪ ಗ್ರೇವಿಯಾಗಿ ಮಾಡ್ತಿರೋದು. ನಿಮಗೆ ಯಾವ ಥರ ಬೇಕು, ಯಾವ ಥರ ಎದಕ್ಕೆ ಸೆಟ್ ಮಾಡ್ಕೊಳ್ತೀರಾ ಅದಕ್ಕೆ ನೋಡಿ ಅಷ್ಟು ನೀರು ಹಾಕ್ಕೊಳ್ಬೇಕು. ಈ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಸ್ಪೈಸಿನೂ ಅಷ್ಟೊಂದು ಕಡಿಮೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಜಾಸ್ತಿನೇ ಹಾಕ್ಕೊಳ್ಬೋದು. ನೀರು ನಾನಿಲ್ಲಿ 250 ml ಅಷ್ಟು ನೀರು ಹಾಕ್ಕೊಂಡಿರೋದು. ಅಂದರೆ ಒಂದು 3/4 ಗ್ಲಾಸ್ ಅಷ್ಟಿದೆ. ಗ್ಲಾಸ್ ಅಳತೆಯಲ್ಲಿ 3/4 ಗ್ಲಾಸ್ ಹಾಕ್ಕೊಂಡು ಇಲ್ಲಿ ನೀರು ಹಾಕಿದ ಮೇಲೆ ಶೇಂಗಾ ಪೌಡ್ರ್ ಹಾಕ್ಕೊಳ್ತಿರೋದು. ಶೇಂಗಾ ಮಿಕ್ಸಿಯಲ್ಲಿ ಹಾಕೊಂಡು ಪೂರ್ತಿ ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಬರ್ಬೇಕು. ಇದು ಪೂರ್ತಿ ಸಣ್ಣಾಗಿರಬೇಕು ಶೇಂಗಾ. ಹಾಕ್ಕೊಂಡು ಇದರಲ್ಲಿ ನಮಗೆ ಯಾವ ಥರ ಬೇಕಲ್ಲ ಅಷ್ಟು, ನಾನಿಲ್ಲಿ ಅರ್ಧ ಕಪ್ಪಷ್ಟು ಶೇಂಗಾ ಪೌಡ್ರ್ ತೊಗೊಂಡಿದ್ರೆ ಅದು 3/4 ಕಪ್ಪಷ್ಟು ಆಗಿದೆ. ಅದೆಲ್ಲನೂ ಹಾಕ್ಕೊಳ್ತಿರೋದು ಇಲ್ಲಿ. ಅದು ಹಾಕೊಂಡ್ಮೇಲೆ ಇವಾಗ ಹುಳಿ ಹಾಕ್ಕೊಳ್ಬೇಕು. ಹುಳಿ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹುಳಿ ಹಾಕ್ಕೊಳ್ತಿರೋದು. ನಿಮಗೆ ಸ್ವಲ್ಪ ಜಾಸ್ತಿ ಹುಳಿ ಖಾರ ಬೇಕಂದರೆ ಹಾಕ್ಕೊಳ್ಬೋದು. 1 ಟೇಬಲ್ ಸ್ಪೂನ್ ಅಷ್ಟು
ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಇವಾಗ ಬೆಲ್ಲ ಹಾಕೊಳ್ತಿರೋದು, ಸ್ವಲ್ಪ ಬೆಲ್ಲ ಹಾಕೊಳ್ತಿರೋದು, ಅಂದರೆ ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ತಿರೋದು. ಇದು ಆಪ್ಷನಲ್ಲು, ಬೇಕಾದರೆ ಹಾಕೊಳ್ಬೋದು, ಇಲ್ಲಾಂದರೆ ಓಕೆ. ಹುಣಸೆ ಹಣ್ಣಿನ ರಸ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಈ ಥರ ಕನ್ಸಿಸ್ಟೆನ್ಸಿ ಇವಾಗ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಬೇಕು. ಸ್ವಲ್ಪ ಮೀಡಿಯಮ್ ಮೆತ್ತಗಿರಲಿ ಅಂತ ಹೇಳಿ ನಾನು ಮಾಡ್ತಿರೋದು. ನೀವು ತುಂಬ ಮೆತ್ತಗಬೇಕಾದ್ರೆ 2 ವಿಸಿಲ್ ಕೂಗಿಸ್ಬೋದು. ಇಲ್ಲಿ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಬೇಕು. ಸ್ವಲ್ಪ ಜಾಸ್ತಿ ಮೆತ್ತಬೇಕಂದ್ರೆ 2 ವಿಸಿಲನ್ನು ಕೂಗಿಸ್ಬೋದು. ಇವಾಗ 1 ವಿಸಿಲ್ ಆಗಿದೆ. ಓಪನ್ ಮಾಡೋಣ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಜಾಸ್ತಿ ಮೆತ್ತಗನೂ ಆಗಿಲ್ಲ. ಇವಾಗ ಗಾರ್ನಿಷಿಂಗ್ಗೆ ನಾನು ಕೋರಿಯಂಡರ್ ಹಾಕೊಳ್ತಿರೋದು. ಕೋರಿಯಂಡರ್ ಹಾಕಿದರೆ ಆಯಿತು, ಪರ್ಫೆಕ್ಟ್ ಆಗಿರುವ ಆರೋಗ್ಯಕರ ಮತ್ತು ರುಚಿಕರ ಬದನೆಕಾಯಿ ಎಣ್ಣೆಗಾಯಿ ರೆಡಿ. ಇದು ತುಂಬ ಸಿಂಪಲ್ಲಾಗಿ ಮಾಡೋದು. 5-10 ನಿಮಿಷದಲ್ಲಿ ಮನೆಯಲ್ಲಿ ರೊಟ್ಟಿ ಜೊತೆ ಮತ್ತು ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಮತ್ತು ಯಾರಾದರೂ ನೆಂಟರು ಬಂದಾಗ ಮನೆಯಲ್ಲಿ ಬದನೆಕಾಯಿ ಇದ್ದರೆ ಆಯಿತು, ಈಸಿಯಾಗಿ ಆರಾಮಾಗಿ ಪಟ್ ಅಂತ ಮಾಡ್ಬೋದು. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈಸಿ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.